ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ, ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಎಂಡಬ್ಲ್ಯೂಎ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಸಮಾಜದ ಅತ್ಯಂತ ಕೆಳಸ್ತರದ ಮಕ್ಕಳಿಗೂ ಗುಣಾತ್ಮಕ ಶಿಕ್ಷಣ ನೀಡುವುದರೊಂದಿಗೆ ಸೌಹಾರ್ದತೆ ಬೆಳೆಸಿ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ದೇಶದ ಸಂಪತ್ತಾಗಿ ನಿರ್ಮಿಸುವುದು ನಿಜವಾದ ದೇಶ ಪ್ರೇಮ ಎಂದು ಎಂಡಬ್ಲ್ಯೂಎ ಶಾಲೆಯ ಅಧ್ಯಕ್ಷರಾದ ಸೈಯದ್ ಏಜಾಜ್ ಪಷಾರ್ ಅವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ನಗರದ ಎಂಡಬ್ಲ್ಯೂಎ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ದೇಶಕ್ಕೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದಿನ ನಮ್ಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ ಎಂದರು. ಸ್ವಾತಂತ್ರ್ಯ ಹೋರಾಟ ಮತ್ತು ತ್ಯಾಗ ಬಲಿದಾನಗಳಿಂದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಟಿಪ್ಪು ಸುಲ್ತಾನ್, ಅಶ್ಫಾಕ್ ಉಲ್ಲಾ ಖಾನ್ ಅವರಂತಹ ಮಹಾನ್ ವ್ಯಕ್ತಿಗಳ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ದೊರೆತು ಇವತ್ತು ಸುಂದರ ಭಾರತದಲ್ಲಿ ನಾವು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದರು. ಸಮಾಜ ಸೇವಕ ಮೊಹಮ್ಮದ್ ಜಾಫರ್ ಶರೀಕ್, ಸಾದಿಕ್ ಪಾಷಾ ಮತ್ತು ಎಸ್ಜೆಡ್ ಟೊಮೆಟೊ ಕಿಂಗ್ ಶಬೀರ್ ದೇವುದ್ದೀನ್ ಅವರು ಮಾತನಾಡಿ, ಸ್ವಾತಂತ್ರ್ಯ ಸುಲಭವಾಗಿ ಬಂದಿದ್ದಲ್ಲ, ಅದಕ್ಕೆ ದೊಡ್ಡ ಇತಿಹಾಸವಿದೆ. ಈ ಜವಾಬ್ದಾರಿಯಿಂದ ಇಂದು ನಮ್ಮ ಮಕ್ಕಳು ಮತ್ತು ಮುಂದಿನ ನಾಳಿನ ಭಾರತದ ಭವಿಷ್ಯವನ್ನು ಅಭಿವೃದ್ಧಿಪಡಿಸುವ ದೊಡ್ಡ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಉಳಿಸಿಕೊಳ್ಳಬೇಕು. ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಭಾರತವನ್ನು ವಿಶ್ವಗುರುವಾಗಿಸಲು ಈಗ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚೇರ್ಮನ್ ಡಾಕ್ಟರ್ ಮಹಬೂಬ್ ಪಾಷಾ, ನಾವು 1947ಕ್ಕಿಂತ ಮುಂಚಿನ ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಪ್ರತಿಯೊಬ್ಬರೂ ತ್ಯಾಗ ತಿಳಿಯುತ್ತದೆ. ಸರ್ವಧರ್ಮದ ಕೊಡುಗೆ ತಿಳಿಯಬೇಕಾದರೆ ದೆಹಲಿಯ ಇಂಡಿಯಾ ಗೇಟ್ಗೆ ಭೇಟಿ ನೀಡಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹನೀಯರು ಹೆಸರುಗಳನ್ನು ಓದಿ ತಿಳಿಯಬಹುದು. ಅದನ್ನು ಅರಿತು ನಾಡಿನ ಜನರು ದೇಶ ಕಟ್ಟಲು ಒಂದಾಗಬೇಕು ಎಂದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಶಾಲೆಯಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮತ್ತು SSLC ಸಾಧಕ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಬಹುಮಾನ ವಿತರಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ಅಸಾದುಲ್ಲಾ, ಸದಸ್ಯರಾದ ಡಾಕ್ಟರ್ ಎಂ ಜಕಾವುಲ್ಲಾ, ಬಶೀರ್ ಅಹಮದ್, ನವಾಜ್ ಪಾಷಾ, ಉಮರ್ ಕಯೂಮ್ ಖಾನ್, ಆಯತ್ ಖಾನ್, ಮೊಹಮ್ಮದ್ ಕಲೀಮುಲ್ಲಾ, ಸೈಯದ್ ಬುಡನ್, ಡಾಕ್ಟರ್ ಅಫ್ತಾಬ್ ಬೇಗ್, ಡಾಕ್ಟರ್ ತನ್ವೀರ್ ಉಲ್ಲಾ ಖಾನ್, ಮುಖ್ಯೋಪಾಧ್ಯಾಯರಾದ ಟಿಪ್ಪು ಸುಲ್ತಾನ್ ಬೇಗ್, ಶಾಹಿದ್ ಬೇಗಂ, ನಸ್ರತ್ ಜಹಾನ್, ಸಾಕಿಬ್ ಖಾನ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇರೋದು ನಮ್ಮ ಕಮ್ಯುನಿಟಿಗೆ ಭಾಳ ಹೆಮ್ಮೆಯಾಗಿದೆ. ಯಾಕಂದರೆ ತಾವೆಲ್ಲ ಅನೇಕ ಸರಿ ನೆನೆಸ್ಕೊಳ್ತೀವಿ, ಈ ಸ್ವಾತಂತ್ರ್ಯ ದಿನಾಚರಣೆ ತಪ್ಪು ಕಲ್ಪನೆ ಇಟ್ಕೊಂಡಿರೋರು ಕೆಲವರು ನಾವೇ ಈ ದೇಶಕ್ಕೆ ನಾವು ಸುಪ್ರೀಂ ಅಂತ ಕೆಲವರಿದ್ದಾರೆ. ಆದರೆ ನಾವು 1947ಕ್ಕೆ ಮುಂಚೆ ನಾವು ಹಿಸ್ಟ್ರಿಯನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗತ್ತೆ, ಸರ್ವಧರ್ಮ ಸರ್ವ
ಕ್ಯಾಸ್ಟ್ಗಳು ಎಲ್ಲ ಸೇರಿ ಒಂದೇ ವಾಯ್ಸ್ ಎತ್ತಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಥವಾ ಭಾರತ್ ಛೋಡೋ ಇದೆಲ್ಲ ಎದುರಿಸಿ ಇಂಡಿಯಾ ಗೇಟ್ನಲ್ಲಿ ತಾವು ನೋಡ್ಬೋದು ಯಾರ್ಯಾರು ನಾವು ಅವರ ಪ್ರಾಣ ತ್ಯಾಗ ಮಾಡ್ತಾರೆ, और ಹೆಸರು ಕೂಡ ಅಲ್ಲಿ ಮೆನ್ಷನ್ है। और सुप्रीम कोर्ट के जजेस भी बोल रहे हैं ऐसा नहीं है कि घर में बैठकर बच्चों को हम बचा लेंगे, ऐसा नहीं है। बच्चों का ज़हीन, बच्चों का पर्दा अपनी आँख के अंदर है, आँख में पर्दा है। बच्चों को हुजूर सल्लल्लाहु अलैहि वसल्लम की तालीमात और हम इस देश में कैसा ज़िंदगी करना है, बच्चों को अगर आप तालीम देंगे तो आगे बढ़ेंगे। महात्मा गांधी जी ने जब इस देश का बंटवारा हुआ था उस दिन उन्होंने कहा था कि आज सबसे बड़ा मेरा गमगीन दिन है, क्योंकि मैं नहीं चाहता था कि हिंदू मुसलमान अलग हो जाए, सब मिलजुल कर इस भारत देश को आगे बढ़ाएंगे। जब इस देश में रात के 12 बजे एक औरत या लड़की अकेली चलकर कहीं से निकलकर अपने घर को पहुंच जाएगी तो मेरा मिशन कामयाब हो। इस तरह था उनके विचार। उन्होंने कभी भी भेदभाव नहीं किया। और डॉक्टर बाबा अम्बेडकर साहब तो उनके एहसानात हर कौम के ऊपर है, लेकिन खासकर हमारी कौम के लिए उन्होंने जो मुफीद पॉइंट्स जो कॉन्स्टिट्यूशन के अंदर इंक्लूड कराए, उनका मैं शुक्रिया अदा करते हुए मेरे गॉडफादर, मेरे दोस्त डॉक्टर सफदर बेग साहब को आज याद नहीं करेंगे तो बहुत नाइंसाफी। उन्होंने मुझे कहा था कि मैं आपकी पीठ पीछे रहूँगा, मैं पब्लिक लाइफ में नहीं आऊँगा, आप आगे बढ़िए, मैं साथ दूँगा। नहीं डॉक्टर साहब, आपके फिगर को लेकर इस कौम को बहुत फायदा पहुँचना है। इस इदारे में आप शामिल हुए करके मैं इशरार करने के बाद उन्होंने इस इदारे को कायम करने में बहुत बड़ा रोल अदा किया। अपने माली सरफा वक्त बिल्कुल पब्लिक लाइफ में नहीं आ रहे थे, मैं उनकी गुजारिश करके इस कौम के लिए मैं लेकर आया था। आप उसकी तो ज़िंदगी मिसाल आपके सामने है। और उन्होंने इस इदारे के लिए अपने मसरूफियात को बाजू रखकर बच्चों की ज़िंदगी को, और खुद आप 10th स्टैंडर्ड के बच्चों को जाकर उर्दू क्लास लेते थे, बच्चों को देखते थे कि सिंगल बच्चा कहाँ आगे बढ़ रहा है। इसीलिए उनके एजाज़ में मोहतरमा हमारे सफदर बेग साहब के शाहिदा बेगम साहिबा को इस आज के जलसे में मदऊ किया गया है। मैं उनको मुबारकबाद देता हूँ कि आपके शौहर ने इस कौम को ऐसे काम किए हैं कि क़यामत तक उनको सवाब जारिया होगा। मैं अल्लाह से दुआ करता हूँ कि जन्नतुल फिरदौस में उनको अल्लाह जगह दे। हमारे सैयद बड़े साहब, उनके खिदमत ऐसे हैं कि जब सरकार में या तहसीलदार या हमारे म्यूनसिपल ऑफिस में या हमारे MLA चौधरी साहब के पास जो भी हमारे इदारे को कायम करने के लिए जो भी कामें होते थे, उस कामों में उन्होंने शाना बाशाना हमारी मदद की। और इस इदारे को कायम करने के लिए Day 1 से लेकर इस इदारे को उन्होंने साथ दिया। उनके एजाज़ में भी आज इस जलसे में उनको भी मदऊ किया गया है। उनको भी मैं मुबारकबाद देता हूँ। अल्लाह उनको उम्र दराज़ी दे और उनकी सेहत जाने। हम यहाँ पर आए हैं, मैं उनको मुबारकबाद पेश करते हुए आपको भी फ़ख्र होना चाहिए कि आपके शौहर ने इस इदारे के लिए इतना काम किया, बच्चों को आगे बढ़ाया। मैं इतनी बातें कहते हुए मैं हमारे इस जलसे के चीफ गेस्ट मेहमान खुसूसी जनाब सादिक भाई से गुजारिश करता हूँ कि आपके थोड़े नज़रियात पेश करें। शाह साहब, जिनको सिर्फ चिंतामणि नहीं, चिकबलापुर और कोलार ज़िला जब दोनों एक थे, ये दोनों ज़िलों में उनका नाम बहुत बड़ा नाम था। उनको भी मैंने साथ लेकर हमारे विचार उनके सामने रखा तो उनके भी मसरूफियात बहुत थे। उन्होंने भी इजाज़त मुझे काम बहुत है जी, मैं नहीं आ सकता बोले तो मैंने नहीं छोड़ा उनको साथ लेकर हमारे कोर्ट कचहरी के कामों में और इस इदारे को कायम करने और इस इदारे के तकालीफात को उन्होंने बहुत साथ दिया। और मैं अल्लाह से दुआ करता हूँ कि उनको भी जन्नतुल फिरदौस में जगह दे और ता क़यामत तक ये इदारे में जो भी बच्चे पढ़ रहे हैं
उन बच्चों के अवेज में उनको जन्नत में जगह मिले, मैं ये अल्लाह से दुआ करता हूँ। ಇಂದು ನಾವು ನಮ್ಮ ದೇಶದ 80ನೇ ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರ ಸಿಕ್ಕಿತು. ಈ ದಿನ ನಮ್ಮ ಭಾರತ ಇತಿಹಾಸದ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಸ್ವತಂತ್ರ ಹೋರಾಟ ಮತ್ತು ತ್ಯಾಗ ಬಲಿದಾನಗಳಿಂದ ನಮ್ಮ ದೊಡ್ಡ ದೊಡ್ಡ ಸ್ವತಂತ್ರ ಸೇನಾನಿಗಳು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಟಿಪ್ಪು ಸುಲ್ತಾನ್, ಅಶ್ಫಾಕುಲ್ಲಾ ಖಾನ್ ಮುಂತಾದ ಮಹಾನ್ ವ್ಯಕ್ತಿಗಳ ಬಲಿದಾನಗಳಿಂದ ನಮಗೆ ಸ್ವತಂತ್ರದ ಈ ಸುಂದರ ಭಾರತ ನಮಗೆ ದಯಪಾಲಿಸಿದ್ದಾರೆ. ಸ್ವತಂತ್ರ ಸುಲಭವಾಗಿ ಬಂದಿಲ್ಲ, ಅದಕ್ಕೆ ದೊಡ್ಡ ಹೋರಾಟದ ಇತಿಹಾಸ ಇದೆ. ಯುವಜನತೆಯು ಜವಾಬ್ದಾರಿಯಿಂದ ಇಂದಿನ ಮಕ್ಕಳು ಮತ್ತು ಯುವಕರು ನಾಡಿನ ಭಾರತದ ಭವಿಷ್ಯದ ದೇಶವನ್ನು ಅಭಿವೃದ್ಧಿಪಡಿಸುವ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಭಾರತ